ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ಜಟಾಪಟಿ ಕುರಿತಂತೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಗಣಿನಾಡು ಬಳ್ಳಾರಿ. ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ಜಟಾಪಟಿ ಬೂದಿ ಮುಚ್ಚಿದ ಕೆಂಡದಂತಾಗಿರುವ ಗಣಿನಾಡು ಬಳ್ಳಾರಿ. ಜನಾರ್ದನ್ ರೆಡ್ಡಿ ವಿರುದ್ಧ ವಾಲ್ಮೀಕಿ ಸಮಾಜ ಕಿಡಿಕಾರ್ತಾ ಇದೆ. ಶಾಸಕ ಜನಾರ್ದನ್ ರೆಡ್ಡಿ ಸುಳ್ಳಿನ ಸರದಾರ. ನಾವು ಬ್ಯಾನರ್ ಹಾಕಿದ್ದು ಮೇನ್ ರೋಡ್ನಲ್ಲಿ. ನಾವು ಮಾಡಿದ್ದು ತಪ್ಪು ಅನ್ನೋದಾದ್ರೆ ನಾವು ಊರನ್ನ ಬಿಡ್ತೀವಿ. ಬ್ಯಾನರ್ಗಳನ್ನ ಹರಿದು ಹಾಕಿದ್ದು ಇದೇ ಬಿಜೆಪಿಯವರೇ. ವಾಲ್ಮೀಕಿ ಸಮುದಾಯದ ನಾಯಕರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಳ್ಳಾರಿಯ ಫೈರಿಂಗ್ ಕುರಿತಂತೆ ಸಾಕಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ಗೆ. ಬಳ್ಳಾರಿಯಲ್ಲಿ ಇದೀಗ ವಾಲ್ಮೀಕಿ ಬ್ಯಾನರ್ ಜಟಾಪಟಿ ಮುಂದುವರಿದ ಭಾಗವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಬೂದಿ ಮುಚ್ಚಿದ ಕೆಂಡದಂತೆ ಒಂದು ವಾತಾವರಣ ನಿರ್ಮಾಣವಾಗಿದೆ ಗಣಿನಾಡು ಬಳ್ಳಾರಿಯಲ್ಲಿ. ಜನಾರ್ದನ್ ರೆಡ್ಡಿಯ ವಿರುದ್ಧ ವಾಲ್ಮೀಕಿ ಸಮಾಜದ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಶಾಸಕ ಜನಾರ್ದನ್ ರೆಡ್ಡಿ ಸುಳ್ಳಿನ ಸರದಾರರಾಗಿದ್ದಾರೆ. ನಾವು ಬ್ಯಾನರ್ ಹಾಕಿದ್ದು ಮೇನ್ ರೋಡ್ನಲ್ಲಿ, ಅವರ ಮನೆ ಮುಂದೆ ಅಲ್ಲ. ನಾವು ಮಾಡಿದ್ದು ತಪ್ಪು ಅಂತ ಅನ್ನೋದಾದ್ರೆ ನಾವೇ ಊರು ಬಿಡ್ತೀವಿ. ಬ್ಯಾನರ್ಗಳನ್ನ ಹರಿದು ಹಾಕಿದ್ದು ಇದೇ ಬಿಜೆಪಿಯವರೇ ಅಂತ ಆಕ್ರೋಶವನ್ನ ಹೊರಗಾಕಿರುವಂಥದ್ದು. ಇನ್ನು ಈ ಕುರಿತಂತೆ ವಾಲ್ಮೀಕಿ ಸಮುದಾಯದ ನಾಯಕರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಬಳ್ಳಾರಿ ಫೈರಿಂಗ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಕಾರ್ಯಕರ್ತ ಕುಟುಂಬಕ್ಕೆ ಈಗಾಗಲೇ ಸಾಂತ್ವನ ಹೇಳುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭೇಟಿಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಬಳ್ಳಾರಿಯ ಗುಂಪು ಸಂಘರ್ಷದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಉದ್ವಿಗ್ನ ವಾತಾವರಣ ಉಂಟಾಗಿದೆ ಬಳ್ಳಾರಿಯಲ್ಲಿ. ಅಂದರೆ ನಿಜಕ್ಕೂ ಕೂಡ ತಪ್ಪಾಗಲಾರದು. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜಟಾಪಟಿ ನಡೀತಾ ಇರುವಂಥದ್ದು ಗಣಿನಾಡು ಬಳ್ಳಾರಿಯಲ್ಲಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂತೋಷ್ ಚಿಟ್ಚಾಟ್ ಕೂಡ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ. ಏನು ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸಂಘರ್ಷ ಆಯಿತು. ವಾಲ್ಮೀಕಿ ಪುತ್ಥಳಿಯ ಅನಾವರಣದ ಸಲುವಾಗಿ ಬ್ಯಾನರ್ ಗಲಾಟೆ ಆಯಿತು. ಅದರಲ್ಲಿ ಏನು 40 ಜನದ ವಾಲ್ಮೀಕಿ ಸಮಾಜದ 40 ಜನರ ಕಮಿಟಿಯಲ್ಲಿ ಸದಸ್ಯರಾದಂಥವರು ಹಾಗೂ ಏನು ಆ ಸ್ಥಳದಲ್ಲೇ ಬ್ಯಾನರ್ ಅನ್ನ ಅಳವಡಿಸುವಂತ ಯೋಜನೆಯಲ್ಲಿ ಇದ್ದಂತ ಒಬ್ರು ವಾಲ್ಮೀಕಿ ಸಮಾಜದ ಮುಖ್ಯಸ್ಥರನ್ನ ಮಾತಾಡ್ತೀನಿ ಈಗ. ಸರ್, ಏನಾಯ್ತು ಸರ್? ಏನು ಬ್ಯಾನರ್ ಅನ್ನು ಅಳವಡಿಕೆ ಮಾಡುವ ಸಂದರ್ಭದಲ್ಲಿ ಏನು ಸಮಸ್ಯೆ ಆಯ್ತು ಸರ್? ಅಲ್ಲಿ ನಾವು ಎಲ್ಲ ಸಮಾಜದಲ್ಲಿ ಕಲಿಬೇಕಂತ, ಎಲ್ಲ ಸಮಾಜ ಮುಂದೆ ಕಲಿಬೇಕಂತೇಳಿ ನಾವು ಒಂದು ತಿಂಗಳಿಂದ ಓಡಾಡಬೇಕು. ನಾನು ಒಂದು 40 ಜನ ನಮ್ಮೆಲ್ಲ ಸಮಾಜದಲ್ಲೆಲ್ಲ ಒಂದಾಗಬೇಕು, ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಂದಾಗಬೇಕಂತೇಳಿ ಒಂದೂವರೆ ತಿಂಗಳಿಂದ ತಿರುಗಾಡಕತ್ತೀವಿ. ಆ ಸಮಸ್ಯೆಯಲ್ಲಿ ಒಂದು 25ನೇ ತಾರೀಕು ನಾವು ಗ್ರ್ಯಾಂಡ್ ಆಗಿ ಎಲ್ಲ ಸಮಾಜದಲ್ಲಿ ಕಲಿತು ನಾವೆಲ್ಲ ಒಂದು 1500 ಸೀರೆ, ಒಂದು 4-5 ಸಾವಿರ ಜನ ಕಲ್ತ್ರ ಅವತ್ತು ಎಲ್ಲ ಮಿಕ್ಕಿದ. ಮತ್ತೆ 3ನೇ ತಾರೀಕು ಇನ್ನೂ ಗ್ರ್ಯಾಂಡ್ ಆಗಬೇಕಿದ್ದು. ಇದು ಸುಮ್ಮನೆ ಚೆನ್ನಾಗಿ ನಡಿಬೇಕಂತ, ಇನ್ನು ಮುಂದಿನ ದಿವಸ ಬೇಸ್ ಕಾಣಲಿ ಅಂತೇಳಿ 3ನೇ ತಾರೀಕು ನಾವು ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಅನ್ಕೊಂಡು ಇನ್ನು ಚೆನ್ನಾಗಿ ನಡೀತಿತ್ತು. ಅವತ್ತು 1ನೇ ತಾರೀಕು ದಿವಸ ನಮ್ದು 27 ಆ ಟೈಮ್ನ 3 ದಿವಸ ಮುಂಚೆ ನಾವು ಬ್ಯಾನರ್ ಹಾಕಿದ್ವಿ. ಅದು ಅವ್ರು 1ನೇ ತಾರೀಕು ಬಂದು ಬ್ಯಾನರ್ ಅವರು ಜನಾರ್ದನ್ ರೆಡ್ಡಿ ಅವ್ರ ಕಡೆಯವರು ಬಂದು ಮ್ಯಾನೇಜರ್ಗೆ ಬಂದು ಕಿತ್ತಿದ್ದಾರೆ. ನಾವು ಕಿತ್ತಿರಿ ಅದು ಬೇರೆ ಕಡೆ ಹಾಕ್ತೀವಿ ಅಂದ್ರೆ ಅವ್ರು ಕಿತ್ತಿ ಎಲ್ಲ ಅರ್ದು ಬಿಟ್ಟಾರ. ನೀವು ಫಸ್ಟ್ ಇಲ್ಲಿ ನಡ್ರಿ, ಜಾಗ ಖಾಲಿ ಮಾಡಿ ಅಂತೇಳಿ. ಅಂದ್ರೆ ಏನು ಜನಾರ್ದನ್ ರೆಡ್ಡಿ ಅವರ ಮನೆಯ ಬಳಿ ಬ್ಯಾನರ್ ಹಾಕುವಾಗ ನೀವು ಸಹ ಇದ್ರಿ? ನಾವು ಸಲ ಇದ್ವಿ. ಬ್ಯಾನರ್ ಕಿತ್ತುವಾಗ ಬ್ಯಾನರ್ ಹಾಕಿ 4 ದಿವಸ ಆಗಿತ್ತು. ಬ್ಯಾನರ್ ಕಿತ್ತುವಾಗ ನಾವು ಸ್ಪಾಟ್ಗೆ ಹೋಗಿದ್ವಿ. ಬ್ಯಾನರ್ ಅರ್ದು ಬಿಟ್ರು ಅವರು. ವಾಲ್ಮೀಕಿ ತಾತನ ತುಳಿದು ಬ್ಯಾನರ್ ಎಲ್ಲ ಅರ್ದು ಬಿಟ್ರು. ಅದ್ರ ಮೇಲೆ ನಾವು ಜನಾರ್ದನ್ ರೆಡ್ಡಿ ಅವರು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಫೋನ್ ಮಾಡಿ ನಮಗೆ ಫೋನ್ ಕೊಟ್ಟರು. ನಿನ್ನ ಕಥಿಸಾಕ್ಬಿಡ್ತೀನಿ, ನಿನ್ನ ನೋಡ್ಕೊತೀನಿ, ಅದು ಇದು ಅಂತ ಏನೋ ಜಗ್ಗಿ ಮಾತಾಡಿದ್ರು. ಮತ್ತು ಆಮೇಲೆ ಇನ್ನೊಂದ್ಸತಿ ಫೋನ್ ಮಾಡಿ ನೀನು ಎಲ್ಲಿರ್ತೀನಿ ನೋಡ್ತೀನಿ, ನಿನ್ನ ಕತೆ ನೋಡ್ತೀನಿ ಅಂತ ಭಾಳ ಮಾತಾಡಿದ್ರು. ನಮ್ಮ ಸಮಾಜ ಎಲ್ಲ ಮುಖಂಡೆಲ್ಲ ಕಲ್ತು ಮಾಡ್ಬೇಕಂತ ನಾವು ಒಟ್ಟುಗೂಡಿಸ್ಬೇಕಂತೇಳಿ ನಾವು ಭಾಳ ಪ್ರಯತ್ನ ಪಟ್ವಿ. ಇದು ಜನಾರ್ದನ್ ರೆಡ್ಡಿ ಅವರು ಭಾಳ ನಿರ್ನಾಮ ಮಾಡಿದ್ದಾರೆ. ಒಟ್ಟುಗೂ ಸಹಿಸಕ್ಕಾಗದೆ ಹಿಂಗೆ ನಿರ್ನಾಮ ಮಾಡಿದ್ದಾರೆ. ಗಲಾಟೆ ಯಾವ ಥರ ಆರಂಭ ಆಯ್ತು ಸರ್ ಅಲ್ಲಿ? ಗಲಾಟೆ ಅವತ್ತು 3ನೇ ತಾರೀಕು, ಫಸ್ಟ್ 1ನೇ ತಾರೀಕು 3 ಗಂಟೆಗೆ 2:45-3 ಗಂಟೆ ಸುಮಾರಿಗೆ ಸ್ಟಾರ್ಟ್ ಆಯಿತು. ಬ್ಯಾನರ್ ಎಲ್ಲ ಕಿತ್ತಿ ಅರ್ದು ಬಿಸಾಕಿದ್ರು. ಆಯ್ತು ಬಿಡಿ ಅಂತ ನಮ್ಮ ದೊಡ್ಡವರು ಹಿರಿಯ ಮುಖಂಡರು APMC ವೈಸ್ ಪ್ರೆಸಿಡೆಂಟ್ ಅವರು ರಾಮಣ್ಣ ಅವರು ಬಂದಿದ್ರು, ಕಪ್ಕಲ್ ರಾಮಣ್ಣ. ಮತ್ತು APMC ಇನ್ನೊಬ್ಬ ಉಪಾಧ್ಯಕ್ಷ ಇವರು ಹುಲಿಗಪ್ಪ ಅವ್ರು ಬಂದಿದ್ರು. ಮತ್ತು ಸೋಮಣ್ಣ ಅವ್ರು ಬಂದಿದ್ರು, ಯರಗುಡಿ ಸೋಮಣ್ಣ ಅವ್ರು ಬಂದಿದ್ರು. ಎಲ್ಲ 4-5 ಜನ ಇದ್ರು. ಬೇಡ, ಇವಾಗ ಏನು ಬೇಡ, ನಮ್ಮ ಕಾರ್ಯಕ್ರಮ ಒಂದು 3ನೇ ತಾರೀಕಿದೆ, ಹೋಗ್ಬಿಡ ಅಂದ್ಬಿಡ್ರಿ ಅಂದ್ರೆ ಆಯ್ತು. ಅವ್ರು ಅದ್ರಾಗ ಪ್ರವೀಣ್ ರೆಡ್ಡಿ ಇನ್ನೊಬ್ರು ಉಮಾರಾಜ ಸಣ್ಣಪಕ್ಕದ ಪಾಳಿ ಅವರು ಬಂದು ಆಯ್ತು ಬಿಡು ಮುಂದೆ ಕಾರ್ಯಕ್ರಮ ನೋಡ್ಕೋರಿ, ಆಯ್ತು ಅದೇನಾಯ್ತು ಆಗುತ್ತೆ ಅಂತ ಬಿಟ್ಟು ಬಂದ್ವಿ.
ಆಮೇಲೆ ಸಾಯಂಕಾಲ 5 ಗಂಟೆಗೆ 5:30 ಸುಮಾರಿಗೆ ಸತೀಶ್ ರೆಡ್ಡಿ ಹಿಂಗಾಗಿದೆ, ಇನ್ನು 10 ಬ್ಯಾನರ್ ಹಾಕಿದೋടെ ಕಿತ್ಬಿಡ್ತೀವಿ ಅಂತ, ಇನ್ನು 10 ಬ್ಯಾನರ್ ಇದ್ದು ಕಿತ್ಬಿಡ್ತೀವಿ, ಆಲ್ರೆಡಿ ಇನ್ನೊಂದು ಬ್ಯಾನರ್ ಇತ್ತು ಅದು ಕೂಡ ಕಿತ್ತೀವಿ ಅಂತ ಹೇಳಿದ್ರು, ಎಲ್ಲ ಕಿತ್ತು ಬಿಸಾಕ್ಬಿಟ್ರು. ಮತ್ತು ಆಮೇಲೆ ಇನ್ನು 10 ಬ್ಯಾನರ್ ಹಾಕಿದ್ರೆ ನಿಮ್ಮ ಕಿತ್ತು ಬಿಸಾಕ್ತೀನಿ ಅಂತ ವಾರ್ನಿಂಗ್ ಕೊಟ್ಟು ಅದೇ ವಿಷಯ ನಮ್ಮ ಸತೀಶ್ ರೆಡ್ಡಿಗೆ, ನಮ್ಮ ಭರತ್ ರೆಡ್ಡಿ ಸಾಹೇಬ್ರಿಗೆ ತಿಳಿಸಿನಿ. ಅದು ಮುಂದಿನ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ, ನಾವು ಓಡಾಡೋ ದಾರಿಲಿ ಅವರು ಬ್ಯಾನರ್ನ ಹಾಕಿದ್ರು, ಅದಕ್ಕೆ ನಾನು ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದೆ ಅಷ್ಟೇ ಅಂತಂದು ಹೇಳ್ತಿದ್ದಾರೆ. ಅವರು ಇಂಡಿಯಾದಾಗ ಸುಳ್ಳಿನ ಸರ್ದಾರ, ಭಾರತ ದೇಶಕ್ಕೆ ಭಾಳ ಸುಳ್ಳು ಇಂಡಿಯಾದಾಗ ಹೇಳ್ತಾರೆ. ಅವರೇ ಸುಳ್ಳಷ್ಟು ಅವರ ಸುಳ್ಳುಗಾರ ಎಲ್ಲಿ ಇಲ್ಲ, ಸುಳ್ಳು ಅದು ಅವ್ರ ಸುಳ್ಳು ಇಲ್ಲ, ಅವ್ರು ಸುಳ್ಳು ಹೇಳ್ತಾರೆ. ನಾವು ಮೇನ್ ರೋಡ್ನ ಹಾಕಿದ್ವಿ, ಇವಾಗ ಫೋಟೋ ಕಳಿಸ್ಬೇಕಾದ್ರೆ ಫೋಟೋ ಅಂತ ವಿಡಿಯೋ ಇದಾವ, ಅಲ್ಲಿ ಹೋಗಿ ಸ್ಪಾಟ್ಗೆ ಹೋಗಿದ್ದು ವಿಸಿಟ್ ಮಾಡಿದ್ದು ಅವರು ಮನುಷ್ಯರಿದ್ರು. ಯಾರು ನಾಗರಾಜ್ ಅವ್ರ ಹೆಸರೇನಿದೆ ಮ್ಯಾನೇಜರ್, ಅವ್ರ ಸ್ಪಾಟ್ನಾಗೂ ನೋಡ್ರಿ, ಅವತ್ತು 3 ಟೈಮಿಂಗ್ ನೋಡ್ರಿ, 2 ಮುಕ್ಕಾಲ ಸುಮಾರು ವಿಡಿಯೋ ಮಾಡ್ಕೊಂಡಿದ್ವಿ, ನಾನು ಬೇಕಾದ್ರೆ ಪ್ರೂಫ್ ಹಾಕಿ ಕೊಡ್ತೀನಿ. ಅವ್ರು ಸುಮ್ಮನೆ ಸುಳ್ಳು ಹೇಳ್ತಾರೆ. PW ರೋಡ್ನಾಗ ಹಾಕಿದ್ದೀವಿ ನಾವು, ಮೇನ್ ರೋಡ್ನಾಗ NH ರೋಡು, ಸ್ಟೇಟ್ ಹೈವೇ ರೋಡ್ ಇದೆ, NH ಆಗಿದೆ, ರೋಡ್ನ ಆಗಿದೆ. ಅವ್ರು ಏನು ತಪ್ಪು ಅಂದರೆ ನಾವು ಊರೇ ಬಿಟ್ಟು ಹೋಗ್ಬಿಡ್ತೀವಿ. ಗಲಾಟೆ ಆಗುವಾಗ ನೀವು ಇದ್ರಿ ಅಂತಂದು ಹೇಳ್ತೀರಿ. ಆ ಬ್ಯಾನರ್ ಕೇಳುವಾಗ ಜನಾರ್ದನ್ ರೆಡ್ಡಿ ಕಡೆಯವರು ಯಾರು ಬಂದಿದ್ರು ಸರ್ ಅಲ್ಲಿ? ಅದೇ ಜನಾರ್ದನ್ ರೆಡ್ಡಿ ಕಡೆಯವರು, ಇವರು ಪ್ರವೀಣ್ ರೆಡ್ಡಿ ಅಂತ ಬಂದರು, ಮತ್ತು ಅವರು ಉಮಾರಾಜ್ ಅಂತೇಳಿ ಅವ್ರ ಪಕ್ಕದ ಪಳಿಯ ಬಂದರು. ಆದ್ಮೇಲೆ ಮಾತಾಡಿ ಆಯ್ತು ಬಿಡು ಅಂತೇಳಿ ನಾವು ಬೇರೆ ಕೆಲಸ ಮೇಲೆ ಹೋದ್ವಿ. ಮತ್ತೆ ಅದು ಇನ್ನು 10 ಬ್ಯಾನರ್ ಹಾಕಿ ಜನಾರ್ದನ್ ರೆಡ್ಡಿ ಫೋನ್ ಮಾಡಿ 10 ಬ್ಯಾನರ್ ಹಾಕಿ ಕಿತ್ತೀನಿ ಅಂತ ಅಂದರು. ಅದೇ ಟೈಮ್ ನಾವು ವಿಷಯ ತಿಳಿಸಿ ನಾವು ಮುಂದೆ ಸ್ವಲ್ಪ ಊರು ಕಾರ್ಯಕ್ರಮ ಜನ ಕಲಿಸೋದು, ನಾವು ವಾಲ್ಮೀಕಿ ಸ್ವಲ್ಪ ಅದು ಸಮಾಜದ ನಮ್ಗೆ ಭಾಳ ಕಲಿಸಿದ್ರೆ ನಾವೆಲ್ಲ ಜನ ಕಲಿಸ್ಬೇಕಂತೇಳಿ ಮುಂದಕ್ಕೆ ಹೋದ್ವಿ ನಾವು. ಅಷ್ಟೇ ಮತ್ತೆ 5:30 ಫೋನ್ ಬಂತು. 5:30 ಫೋನ್ ಬಂದರೆ ನಾವು ಗರ್ಗುಡಿಯಿಂದ ಬರೋಕ್ಕೆ ಒಂದು ತಾಸು ಆಯ್ತು. ಅಷ್ಟೇ ಕೂತಿದ್ವಿ. ನಾವು ಹೋಗಿದ್ದು ಒಂದು ಅರ್ಧ ಗಂಟೆಗೆ ಜನಾರ್ದನ್ ರೆಡ್ಡಿ ಬಂದು ಶ್ರೀರಾಮುಲು ಕರ್ಕೊಂಡು ಬಂದ. ಶ್ರೀರಾಮ್ ಕರ್ಕೊಂಡ್ಬಂದು ಬ್ಯಾನರ್ ಎಲ್ಲ ನಮ್ಮೆಲ್ಲ ಕಣ್ಣಲ್ಲಿ ಕಿತ್ತು, ಆಲ್ರೆಡಿ ವಿಡಿಯೋಗಳೆಲ್ಲ ಇದಾವೆ, ಕಿತ್ತಿ ಮಾಡಿದ್ರು. ಅವರು ಇಷ್ಟು ನೀಚೆ ಕೆಲಸಕ್ಕೆ ಹೋಗ್ತಾರೆ ಅಂತ ಗೊತ್ತಿದ್ದಿಲ್ಲ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಒಂದು ಸಮಾಜದ ಲೀಡರ್ ಆಗಿ, ಸಮಾಜದ ಮಾಸ್ ಲೀಡರ್ ಅಂತಾರೆ, ಬ್ಯಾನ್ ಅವ್ರ ಕೈಯಿಂದ ಅವರೇ ಕಿತ್ತಿದ್ದಾರೆ. ಇಂದ ಬೆಂಬಲಿಗೆ ಕಿತ್ತಿರಿ, ಬಾಂಬ್ ಕೊಲ್ರಿ, ಕಿತ್ತಿರಿ ಅಂತ ಹೇಳಿ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು. ಅಲ್ಲಿ ಸೇರಿರುವಂಥವ್ರು ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರೆ ಅಂತಂದು ಹೇಳ್ತಾರೆ. ಆ ಗಲಾಟೆಯಲ್ಲಿ ಇದ್ದಿದ್ದೆಲ್ಲ ಬರೀ ಕಾಂಗ್ರೆಸ್ ಕಾರ್ಯಕರ್ತರೇನಾ? ಸರ್, ಕಾಂಗ್ರೆಸ್ ಕಾರ್ಯಕರ್ತರಿಗಿಂತ ಜಾಸ್ತಿ ಅವ್ರು BJP ಗುಂಡಗಳಿದ್ರು. ಹೇಳ್ಬೇಕಂದ್ರೆ ಇವರೆಲ್ಲ ಮೌತ್ಕರು, ಪ್ರಕಾಶ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಎಲ್ಲರಿದ್ರು.